ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. BSK Fashions. BSK Fashions, Cloth Bazaar, MG Road, Raichur. ಸಿಬಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಬ್ಬಂದಿಗಳಿಲ್ಲದೆ ಬಿಕೋ ಎನ್ನುತ್ತಿರುವ ನಗರಸಭೆ ಕಚೇರಿ, ರಜೆ ಹಾಕದೆ ತೆರಳಿದ ಸಿಬ್ಬಂದಿಗಳು, ಸಾರ್ವಜನಿಕರ ಪರದಾಟ. ನ್ಯೂ ಎಜುಕೇಷನ್ ಸೊಸೈಟಿ ಚುನಾವಣೆಯಲ್ಲಿ ಮಾಜಿ ಶಾಸಕ ಸೈಯದ್ ಯಾಸಿನ್ ಪೆನಾಲ್ ಮೇಲುಗೈ, ಅಧ್ಯಕ್ಷರಾಗಿ ಖುರೇಶಿ, ಕಾರ್ಯದರ್ಶಿಯಾಗಿ ಮುಜಿಬುದ್ದೀನ್ ಗೆಲುವು. ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಹೆಸರಿನಲ್ಲಿ ಮತ್ತೊಂದು ಸಂಘಟನೆ, ಸಿದ್ದು ತೇಜಿ ಎಂಬುವವರಿಂದ ಹಣ ವಸೂಲಿ, ರಾಜಶೇಖರ್ ಮೌರ್ಯ ಆರೋಪ. ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಬಿಳಿಜೋಳ ಖರೀದಿ ಕೇಂದ್ರ ಆರಂಭ, ರೈತರು ನೋಂದಾಯಿಸಲು ಜಿಲ್ಲಾಧಿಕಾರಿ ಮನವಿ. ಮೋನಿಕಾ ನೃತ್ಯ ಕಲಾ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಜಿಲ್ಲಾ ಮಟ್ಟದ ನೃತ್ಯ ಸ್ಪರ್ಧೆ, ಜನಮನ ಸೆಳೆದ ಮಕ್ಕಳ ನೃತ್ಯ. ಸ್ಮಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಜನರ ಅನುಕೂಲಕ್ಕಾಗಿ ರಿಟೇಲ್ ಮತ್ತು ಆನ್ಲೈನ್ ಶಾಪಿಂಗ್ಗಾಗಿ ಅವರ್ ಸ್ಪಿಲ್ ಕಂಪನಿ ತೆರೆಯಲಾಗಿದ್ದು, ಇದರ ಅನ್ವಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಹೊಸೂರಿನಲ್ಲಿ ಮನೆಗೆ ಕನ್ನ, ಚಿನ್ನಾಭರಣ ನಗದು ದೋಚಿ ಪರಾರಿ. ರಾಯಚೂರು ನಗರಸಭೆ ಕಚೇರಿಯಲ್ಲಿ ಸಿಬ್ಬಂದಿಗಳು ಇಲ್ಲದೆ ಬಿಕೋ ಎನ್ನುತ್ತಿದ್ದು, ಸಾರ್ವಜನಿಕರು ಕಚೇರಿಗೆ ಬಂದು ಪರದಾಡುವಂತೆ ಆಗಿದೆ. ರಾಯಚೂರು ನಗರಸಭೆ ಕಚೇರಿಯಲ್ಲಿ ಸಿಬ್ಬಂದಿಗಳು ಇಲ್ಲದೆ ಬಿಕೋ ಎನ್ನುತ್ತಿದ್ದು, ಸಾರ್ವಜನಿಕರು ಕಚೇರಿಗೆ ಬಂದು ಪರದಾಡುವಂತಾಯಿತು. ನಗರಸಭೆ ಆಯುಕ್ತರ ಮಗನ ಮದುವೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿರುವುದರಿಂದ ಸಿಬ್ಬಂದಿಗಳು ಕಚೇರಿಗೆ ರಜೆ ಹಾಕದೆ ಜಾಗ ಖಾಲಿ ಮಾಡಿದ್ದಾರೆ. ದಿನನಿತ್ಯದ ಕೆಲಸಗಳಿಗಾಗಿ ಕಚೇರಿಗೆ ಬಂದ ಸಾರ್ವಜನಿಕರು ಸಿಬ್ಬಂದಿಗಳನ್ನು ಹುಡುಕಿ ಸುಸ್ತಾದರು. ಸಿಬ್ಬಂದಿಗಳು ಮದುವೆಗೆ ತೆರಳಿದ್ದ ಸುದ್ದಿ ಕೇಳಿ ಸಾರ್ವಜನಿಕರು ಇಡೀ ಶಾಪ ಹಾಕುತ್ತಲೇ ವಾಪಸ್ಸಾಗುತ್ತಿರುವುದು ಕಂಡುಬಂತು.
ಕಚೇರಿಯ ಮುಖ್ಯಸ್ಥರ ಮದುವೆ ಇದ್ದರೆ ಎಲ್ಲರೂ ಹೋಗಬೇಕೆಂದಿಲ್ಲ. ಹೋದರೂ ಕಚೇರಿಗೆ ರಜೆ ಹಾಕಿ ಹೋಗಬೇಕು. ಆದರೆ ನಗರಸಭೆಯಲ್ಲಿ ಮಾತ್ರ ಅಂಧ ದರ್ಬಾರ್ ನಡೆಯುತ್ತದೆ ಎನ್ನುವುದಕ್ಕೆ ರಜೆ ಹಾಕದೆ ಮದುವೆಗೆ ಹೋಗಿರುವುದೇ ಸಾಕ್ಷಿಯಾಗಿದೆ. ನಗರಸಭೆಯ ಎಫ್ಡಿಎ, ಎಸ್ಡಿಎ ಕ್ಲರ್ಕ್ಗಳು, ಇಂಜಿನಿಯರ್ಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳು ಗೈರಾಗಿದ್ದಾರೆ. ನಗರಸಭೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ನಗರಸಭೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಆಡಿದ್ದೇ ಆಟ ಎಂಬಂತಾಗಿದೆ. ಇದು ಕೇವಲ ಇಂದಿನ ಸಮಸ್ಯೆಯಲ್ಲ. ಪ್ರತಿನಿತ್ಯವೂ ನಗರಸಭೆ ಕಚೇರಿಯಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಅತಿ ಸುಲಭವಾಗಿ ದೊರೆಯುವುದಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ನಗರದ ಪ್ರತಿಷ್ಠಿತ ನ್ಯೂ ಎಜುಕೇಷನ್ ಸೊಸೈಟಿ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಸೈಯದ್ ಯಾಸೀನ್ ಪ್ಯಾನೆಲ್ ಮೇಲುಗೈ ಸಾಧಿಸಿದ್ದು ಸಂಬಂಧಿಸಿದ್ದಕ್ಕೆ ಬಣ ಸೋಲು ಅನುಭವಿಸಿದೆ. ಮೂರನೇ ಪ್ಯಾನೆಲ್ ಹೀನಾಯ ಸೋಲು ಅನುಭವಿಸಿದೆ. ನಗರದ ಪ್ರತಿಷ್ಠಿತ ನ್ಯೂ ಎಜುಕೇಷನ್ ಸೊಸೈಟಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಸೈಯದ್ ಯಾಸೀನ್ ಪೆನಲ್ ಮೇಲುಗೈ ಸಾಧಿಸಿದ್ದು, ಸಮರ್ ಸಿದ್ದಿಕಿ ಬಣ ಸೋಲು ಅನುಭವಿಸಿದ್ದು, ಮೂರನೇ ಪೆನಲ್ ಹಿನಾಯ ಸೋಲು ಅನುಭವಿಸಿದೆ. ಸೈಯದ್ ಯಾಸೀನ್ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮೊಹಮ್ಮದ್ ಹನೀಫ್ ಖುರೇಶಿ ಅವರು 20 ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ. 181 ಮತ ಪಡೆದ ಮೊಹಮ್ಮದ್ ಹನೀಫ್ ಖುರೇಶಿ ಪ್ರತಿಸ್ಪರ್ಧಿ ವಾಜೀದ್ ಹುಸೇನ್ 161 ಮತ ಪಡೆದಿದ್ದು, ಅಲಾವುದ್ದೀನ್ ಅವರು 63 ಮತ ಪಡೆದು ಸೋತಿದ್ದಾರೆ. ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮುಜಿಬುದ್ದೀನ್ ಅವರು ಅತಿ ಹೆಚ್ಚು ಮತ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಪ್ರತಿಸ್ಪರ್ಧಿ ಮೊಹಮ್ಮದ್ ಹಾಜಿ 139 ಮತಗಳನ್ನು ಪಡೆದು ಸೋಲುಂಡಿದ್ದಾರೆ. 61 ಮತಗಳ ಅಂತರದಿಂದ ಮುಜಿಬುದ್ದೀನ್ ಗೆಲುವು ಸಾಧಿಸಿದ್ದಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಸೈಯದ್ ಕಾಬೂಬ್ ಹುಸೇನ್ ಅಫ್ಸರ್ ಜಯ ಸಾಧಿಸಿದ್ದಾರೆ. 183 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಪ್ರತಿಸ್ಪರ್ಧಿ ಅಬ್ದುಲ್ ಅರ್ಜಿಮ್ 151 ಮತ್ತು ಸೈಯದ್ ಅಕ್ಬರ್ 58 ಮತಗಳು ಪಡೆದು ಸೋಲು ಅನುಭವಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಬ್ದುಲ್ ಹೈ ಫಿರೋಜ್ 207 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಪ್ರತಿಸ್ಪರ್ಧಿ ವಾಹಿದ್ 123, ಜೆ ಮಜರ್ ಲತೀಫ್ 71 ಮತಗಳನ್ನು ಪಡೆದಿದ್ದು, ಫಿರೋಜ್ ಅವರು 84 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮೊಹಮ್ಮದ್ ಇರ್ಫಾದ್ 174 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಪ್ರತಿಸ್ಪರ್ಧಿ ಹಸನ್ ಮೊಸಿನ್ 159, ಅಜೀಂ 64 ಮತಗಳನ್ನು ಪಡೆದಿದ್ದು, 15 ಮತಗಳ ಅಂತರದಿಂದ ಇರ್ಷಾದ್ ಗೆಲುವು ಸಾಧಿಸಿದ್ದಾರೆ. ಕಾರ್ಯಕಾರಿ ಸಮಿತಿಗೆ ಸ್ಪರ್ಧಿಸಿದ್ದ ಎಆರ್ ಸಮದಾನಿ 181, ಎಂಎಂ ಪಟೇಲ್ 179, ನೂರುದ್ದೀನ್ 155, ನೂರುದ್ದೀನ್ 165, ಫಕ್ರುದ್ದೀನ್ 165, ಶಕೀಲ್ 153, ವಾಜಿದ್ ಅಲಿ 152 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ನೂತನ ಪದಾಧಿಕಾರಿಗಳು ಗೆಲುವು ಸಾಧಿಸುತ್ತಿದ್ದಂತೆ ಪ್ರಿನ್ಸೆಸ್ ಫಾತಿಮಾ ಕಾಲೇಜು ಮುಂದೆ ನೆರೆದ ಸಂಸ್ಥೆಯ ಸದಸ್ಯರು ವಿಜೇತ ಅಭ್ಯರ್ಥಿಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಹೆಸರಿನಲ್ಲಿ ಮತ್ತೊಂದು ಸಂಘಟನೆ ಸ್ಥಾಪಿಸಿಕೊಂಡು ಧಾರವಾಡದ ಸಿದ್ದು ತೇಜ ಎಂಬುವವರು ಜನರಿಂದ ಹಣ ವಸೂಲಿ ತೊಡಗಿದ್ದು, ಕೂಡಲೇ ನಿಲ್ಲಿಸದೇ ಇದ್ದರೆ ಕಾನೂನು ಹೋರಾಟ ನಡೆಸುವುದಾಗಿ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ದೊಡ್ಮನಿ ಮೋರೆ ಹೇಳಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಹೆಸರಿನಲ್ಲಿ ಮತ್ತೊಂದು ಸಂಘಟನೆ ಸ್ಥಾಪಿಸಿಕೊಂಡು ಧಾರವಾಡದ ಸಿದ್ದು ತೇಜಿ ಎಂಬುವರು ಜನರಿಂದ ಹಣ ವಸೂಲಿಯಲ್ಲಿ ತೊಡಗಿದ್ದು, ಕೂಡಲೇ ನಿಲ್ಲಿಸದೇ ಇದ್ದರೆ ಕಾನೂನು ಹೋರಾಟ ನಡೆಸುವುದಾಗಿ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2014ರಲ್ಲಿ ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ಯುವ ಗರ್ಜನೆ ಸಂಘಟನೆಯನ್ನು ನೋಂದಣಿ ಮಾಡಲಾಗಿದೆ. ಸಮಾಜಕ್ಕೆ ನಿಸ್ವಾರ್ಥವಾಗಿ ಹೋರಾಟ ನಡೆಸುತ್ತಿರುವ ಸಂಘಟನೆಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸಲಾಗುತ್ತಿದೆ. ಲಿಂಗ್ಸ್ಗೂರಿನಲ್ಲಿ ಬ್ಯಾಂಕ್ ಸ್ಥಾಪಿಸುವುದಾಗಿ ಜನರಿಂದ 500 ರೂಪಾಯಿ ಶುಲ್ಕ ಸಂಗ್ರಹಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಸೇರಿದಂತೆ ಅನೇಕ ಸಮಾಜಪರ ಹೋರಾಟಗಳನ್ನು ಸಂಘಟನೆ ನಡೆಸಿದೆ. ಮೂಲಕ ಸಂಘಟನೆ ಹೆಸರನ್ನು ಕೆಡಿಸಲು ಹಣ ಮಾಡುವ ಆಸೆಯಿಂದ ಸಮಾಜದ ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನಗಳನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಅಂದ್ರೆ ಇದು ಟೋಟಲ್ ಆಗಿ ಯುವ ಗರ್ಜನೆಗೆ ಕೆಟ್ಟ ಹೆಸರು ತರಲೇಬೇಕು ಅಂತಕ್ಕಂಥ ಹುನ್ನಾರ ನಡೆದಿರ್ತಕ್ಕಂಥದ್ದು ಎಲ್ಲರ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ಇದು ಒಂದೇ ಅಲ್ಲ, ಹಲವು ರೀತಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತೇಳಿ ಎಲ್ಲ ಕಡೆಗಳಲ್ಲಿ ಹಣಗಳನ್ನು ವಸೂಲಿ ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲದೆ ಅವರು ಸಿದ್ದು ತೇಜಿ ಅಂತೇಳಿ ಧಾರವಾಡ. ಸೊ ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ನಾವೇ ಫಸ್ಟ್ ಮಾಡಿದ್ದು ಈ ಸಂಘಟನೆಯನ್ನ, ಇವತ್ತಿನವರೆಗೂ ಯಾರು ಮಾಡಿರ್ಲಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಅವರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ರಾಯಚೂರಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ಈ ಗೊಂದಲ
ನಮಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ನಲ್ಲಿ ಬಂದ ಕಾರಣದಿಂದಾಗಿ ನಾವೇನ್ ಮಾಡಿದ್ವಿ, ಆಯ್ತಪ್ಪ ನಾವು ಮಾಡಿದೀವೋ ನೀವು ಮಾಡಿದೀವೋ ಇದಕ್ಕೊಂದು ತೆರೆ ಎಳೆಯೋಣ, ನೀವು ಬನ್ನಿ ನಿಮ್ಮ ದಾಖಲಾತಿಗಳು ಏನಿದೆ ತಗೊಂಡು ಬನ್ನಿ, ನಾವು ನಮ್ಮ ದಾಖಲಾತಿಯನ್ನು ತಗೊಂಡು ಬರ್ತೇವೆ ಅಂತೇಳಿ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಅವ್ರು ಕರೆಯನ್ನು ಕೊಟ್ಟಿದ್ವಿ. ಅವ್ರು ಏನು ಮಾಡಿದ್ದಾರೆ, ನಮಗೂ 2 ದಿವಸದ ಮುಂಚೆನೆ ಇಲ್ಲಿ ನಾವು ಪದಾಧಿಕಾರಿ ನೇಮಕ ಮಾಡ್ತಿದ್ದೀವಿ ಅಂತೇಳಿ ಯಾರಿಗೂ ಹೇಳದ ಒಳಗಡೆ ಬಂದು ಈ ಪದಾಧಿಕಾರಿಗಳ ಆಯ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೂ ನಾವು ಕೊಟ್ಟಂತ ಸಮಯಕ್ಕೆ ಕೊಟ್ಟಂತ ಮಾತಿಗೆ ತಪ್ಪದೆ ನಮ್ಮ ವಾಕ್ಯವನ್ನು ನಾವು ನಡೆಸಬೇಕು. ಹಾಗಾಗಿ ಇವತ್ತು ನಾವು ಎಲ್ಲ ದಾಖಲಾತಿಗಳನ್ನು ಕೂಡ ನಿಮ್ಮ ಸಮ್ಮುಖದಲ್ಲಿ ತೋರಿಸಿ ನಾವು ಯಾವಾಗಿಂದ ಸಂಘಟನೆ ಸ್ಥಾಪನೆಯಿಂದ ನಡೆದ ಹೋರಾಟ ದಾಖಲೆಗಳೊಂದಿಗೆ ಚರ್ಚಿಸಲು ಆಹ್ವಾನಿಸಿದ್ದರೂ ಬಂದಿಲ್ಲ. ಕೂಡಲೇ ಸಂಘಟನೆ ಹೆಸರು ದುರ್ಬಳಕೆ ಮಾಡುವುದನ್ನು ನಿಲ್ಲಿಸದೇ ಇದ್ದರೆ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಇವರನ್ನು ನೇಮಿಸಿ ಆದೇಶವನ್ನು ನೀಡಿದರು. ಇದು 29/7/2017 ಇಸ್ವಿಯಲ್ಲಿ ಜಿಲ್ಲಾ ಕುರುಬರ ಸಂಘ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಅಂದ್ರೆ ಇನ್ನೂ 4 ತಿಂಗಳ ಮುಂಚಿತವಾಗಿ ನಾವು ಬಾಗಲಕೋಟೆಯಲ್ಲಿ ಹೋರಾಟವನ್ನು ಮಾಡಿದ್ವಿ. ಇದು ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಬಾಗಲಕೋಟೆ DC ಕಚೇರಿ ಧ್ವಂಸ ಆಗಿತ್ತು. ಆ ಪ್ರಕರಣದಲ್ಲಿ DC ಸಾಹೇಬರು ನಾವು ಮನವಿ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಇಲ್ಲದೇ ಇದ್ದ ಕಾರಣದಿಂದಾಗಿ ಜನಗಳು ರೊಚ್ಚಿಗೆದ್ದು ಅವತ್ತು ಒಂದು ಅವಘಡ ಸಂಭವಿಸಿತು. ಅದಕ್ಕೂ ಕೂಡ ನಾವು ವಿಷಾದಿಸ್ತೇವೆ. ಆದರೆ ಅದು ಕಂಪ್ಲೀಟ್ ಆಗಿ ಯುವಗರ್ಜನೆಯನ್ನ ಅವರು ತುಳಿಬೇಕು ಅಂತಕ್ಕಂಥ ಸರ್, ಅವರಿಗೆ ಈಗ ಬ್ಯಾಂಕ್ ಮಾಡ್ತೀನಿ ಅಂತ ಹೇಳಿ ದುಡ್ಡು ವಸೂಲಿ ಮಾಡಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಯಾವುದೋ ಪ್ರಬಂಧ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರೆ 14 ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ. ಪ್ರಬಂಧ ಸ್ಪರ್ಧೆಗೆ 3 ಲಕ್ಷ ಖರ್ಚಾಗಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ನಿಜವಾಗ್ಲೂ ಸಂಘಟನೆ ಮಾಡ್ತಿರ್ತಕ್ಕಂಥ ನಮಗೆ ಕೆಟ್ಟ ಹೆಸರು ಬರ್ತಿದೆ. ನಮ್ಮ ಸಂಘಟನೆಯಲ್ಲಿ ಇವತ್ತಿನವರೆಗೂ ಮೆಂಬರ್ಶಿಪ್ ಫೀಸ್ ಅನ್ನು ಕೂಡ ನಾವು ಕಲೆಕ್ಟ್ ಮಾಡಿಲ್ಲ. ಇವತ್ತಿನವರೆಗೂ ನಾವು ಪ್ರತಿಯೊಂದು ಓದ ಕಡೆಗಳಲ್ಲಿ ID ಕಾರ್ಡ್ಗಳನ್ನು ಕೊಡ್ತೇವೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೇವೆ ಅಲ್ಲ. ಬಟ್ ಇದು ಬಂದು ದೇವಂಗ ಸಮಾಜಕ್ಕೆ ಸೇರಿದಂತಹದ್ದು. ಅವರ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿರ್ತಕ್ಕಂಥದ್ದು 2017. ಇದರ ಡೇಟ್ ಇದೆ 2015. ಇವರು 2017 ರಿಜಿಸ್ಟರ್ ಮಾಡ್ತಾರೆ, ನಾವೇ ಮೊದಲು. ಹಾಗಾದ್ರೆ ಈ ಮೊದಲಿಗೆ ಈ ದಾಖಲಾತಿಗಳು ಎಲ್ಲಿಂದ ಬಂತು? ಈ ಸಂದರ್ಭದಲ್ಲಿ ಓಂಕಾರಿ ಲಿಂಗರಾಜ್, ರಂಗಪ್ಪ, ಸಾಬಣ್ಣ, ಆರುಲಿ, ತಾಯಪ್ಪ, ದುರ್ಗಪ್ಪ, ಅರಳಿ ಬೆಂಚಿ ಉಪಸ್ಥಿತರಿದ್ದರು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಗುಣಮಟ್ಟದ ಬಿಳಿ ಜೋಳವನ್ನು ಪ್ರತಿ ಕ್ವಿಂಟಲ್ಗೆ ₹2,450ರಂತೆ ಖರೀದಿಸಲು ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆರೆಯಲಾಗಿದೆ ಎಂದು ಜಿಲ್ಲಾಧಿಕಾರಿ ಶರತ್ ಹೇಳಿದರು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಗುಣಮಟ್ಟದ ಬಿಳಿ ಜೋಳವನ್ನು ಪ್ರತಿ ಕ್ವಿಂಟಲ್ಗೆ ₹2,450 ಖರೀದಿಸಲು ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆರೆಯಲಾಗಿದೆ ಎಂದು ಜಿಲ್ಲಾಧಿಕಾರಿ ಶರತ್ ತಿಳಿಸಿದ್ದಾರೆ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಮಳಿಗೆ ರಾಯಚೂರು, ರಾಜೇಂದ್ರಗಂಜ್ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಮಳಿಗೆ, ಮಾನವಿ TAP CMS ಆವರಣ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಮಳಿಗೆ ಸಿಂಧನೂರು, KSWC ಗೋದಾಮು ಆವರಣ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಮಳಿಗೆ ಲಿಂಗ್ಸ್ಗೂರು APMC ಆವರಣ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಮಳಿಗೆ ದೇವದುರ್ಗ APMC ಆವರಣದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರೈತರಿಂದ ಬಿಳಿ ಜೋಳ ಖರೀದಿಸಬೇಕಾಗಿರುವುದರಿಂದ ರೈತ ಬಾಂಧವರು ಖರೀದಿ ಕೇಂದ್ರಗಳಲ್ಲಿ ಜನವರಿ 15ರೊಳಗಾಗಿ ಖರೀದಿ ಸಂಬಂಧ ರೈತರು ನೋಂದಣಿ ಮಾಡಿಕೊಳ್ಳಬೇಕು. ನಗರಸಭೆ ಇವತ್ತು ಗಮನಕ್ಕೆ ಬಂದಿದೆ, ಅಧಿಕಾರಿಗಳು ಏನೋ ಭಾಳಷ್ಟು ಜನ ಅಲ್ಲಿಂದ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ವೆರಿಫೈ ಮಾಡ್ತೀನಿ, ಯಾರು ರಜಾ ಇದ್ದರು ಯಾರು ರಜಾ ಇಲ್ಲ ಅಂತ ಹೇಳ್ಬಿಟ್ಟು. ಯಾರು ರಜಾ ಇಲ್ಲದೇ ಅಲ್ಲಿ ಆಬ್ಸೆನ್ಸ್ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ. ನಿಮ್ಮ ಆದೇಶದ ಮೇರೆಗೆ ಹಟ್ಟಿಯಲ್ಲಿ ರೌಡಿ ಶೀಟರ್ಗಳನ್ನೆಲ್ಲ ದಾಳಿ ಮಾಡಿದ್ದಾರೆ ಮನೆಗಳನ್ನ. ಒಂದು ನಿಮಿಷ, ದಟ್ ಐ ಆಮ್ ನಾಟ್ ಅವೇರ್. I'll tell it has come to my notice, we will take action. ಆಮೇಲೆ ಈ ಸರ್ ಇದು ಇಲ್ಲಿ ರಾಯಚೂರು ಅದು ಪೊಲೀಸ್ ಅವರು ಹೇಳಿ ಬೇರೆ ಈ ನಗರದಲ್ಲಿ ನಿಮಗೆ ಆಗಲಿ ಜನತಾ ಇದರಲ್ಲಿ ಕೂಡ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ 2 ಇದು ಸರ್ಕಾರಿ ಜಾಗದಲ್ಲಿ ಒಂದು ಸಿನಿಮಾ ಥಿಯೇಟ್ರು ಮತ್ತೊಂದು ಕಲ್ಯಾಣ ಮಂಟಪ ಮಾಡ್ತಿದ್ದಾರೆ ಸರ್. ಒಂದಕ್ಕೆ ಕೋರ್ಟ್ ಸ್ಟೇ ಆರ್ಡರ್ ಇದೆ, ಬಟ್ ಇನ್ನೊಂದಕ್ಕೆ ಇಲ್ಲ. ಅವರು ಇದುವರೆಗೂ ಕೂಡ ಹಾಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ನಗರಸಭೆ ಜಾಗ ಅಂತ ಹಿಂದೆ ಕೂಡ ಕೆಲಸಗಾರರಿಂದ. ಈಗ
ಈಗ ಕಳೆದ ಬಾರಿ ಜನಸಂಪರ್ಕ ಸಭೆಯಲ್ಲಿ ಜನಸ್ಪಂದನಲ್ಲಿ ಈ ಮಾಹಿತಿ ನನಗೆ ಗಮನಕ್ಕೆ ಬಂದಿದೆ. ಅದನ್ನು ಕೂಡಲೇ ನಮ್ಮ ನಗರಸಭೆ ಕಮಿಷನರ್ ಅವ್ರಿಗೆ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಅದು ಇಲ್ಲ, ಲಾಸ್ಟ್ ಟೈಮ್ ಇನ್ನೂ ಕೊಟ್ಟಿರಲಿಲ್ಲ, ಬಹುಶಃ ಹಿಂದೆ ಏನೋ ಆಗಿತ್ತೇನೋ. ಬಟ್ ಈ ಕಂಪ್ಲೇಂಟ್ ನಾನು ಫ್ರೆಶ್ ಆಗಿ ರಿಸೀವ್ ಮಾಡಿದ್ದೀನಿ. ಸೊ ದ್ಯಾಟ್ ಐ ಹ್ಯಾವ್ ಟೋಲ್ಡ್ ದೆಮ್. ಅದನ್ನು ವರದಿ ಕೊಡ್ತಿದ್ದಂಗೆ ನಾವು ಈ ಮುಂದಿನ ಕ್ರಮ ಏನು ವಹಿಸಬೇಕು ಅದು ಮಾಡ್ತೀವಿ. ಈ ಮಾನ್ವಿ ತಾಲೂಕಿನ ಮಾನ್ವಿ APMC ಸರ್ ಅಕ್ರಮವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಖಾಸಗಿ ಮಳಿಗೆಗಳು ಮನೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಾಗ. ಅದು ಕೂಡ APMC ಒಳಗಡೆ ಇದೆ ಸರ್. ಅಲ್ಲಿ ತಾಲೂಕು ಅಧಿಕಾರಿಗಳು ಕೂಡ ಗಮನಕ್ಕಿದ್ರು ಕೂಡ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಂದು ಬ್ಯಾಂಕ್ ಇದೆ ಸರ್, ಒಂದು ಆಸ್ಪತ್ರೆ ಇದೆ ಸರ್, ಒಂದು ದನ ಕಟ್ಟಡ ಇಲ್ಲ ಸರ್, ದನ ಮಾರಕ್ಕಿಲ್ಲ ಸರ್, ಏನಿಲ್ಲ ಸರ್. ಈಗ ಇದನ್ನು ನಮ್ಮ ಮಾಧ್ಯಮದ ಮೂಲಕ ನನಗೆ ಗಮನಕ್ಕೆ ಬಂದಿದೆ. ಕೂಡಲೇ APMC ಅವ್ರು ಯಾರಿದ್ದಾರೋ ಅವ್ರ ಮೇಲೆ ಸ್ಪಷ್ಟೀಕರಣ ಕೊಡ್ತೀನಿ. ಇದ್ರ ಬಗ್ಗೆ ವೈಲೇಷನ್ಸ್ ಇದ್ದರೆ ವಿಲ್ ಟೇಕ್ ಆ್ಯಕ್ಷನ್. ಈಗ ಅವರು ಕೋರ್ಟಿಗೆ ಹೋಗ್ಯಾರ ಸರ್, ಮನೆಗೆ ಕಟ್ಕೊಂಡು ಸರ್. ಈ ಗೌರ್ಮೆಂಟ್ ಆಫೀಸ್ ಬೇರೆ ಸರ್. ನೋಂದಣಿ ಮಾಡಿಕೊಳ್ಳುವಾಗ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಹಾಗೂ ತಹಸೀಲ್ದಾರರಿಂದ ಬೆಳೆ ದೃಢೀಕರಣ ಪತ್ರ ಹಾಗೂ ಪಹಣಿ ಪತ್ರವನ್ನು ನೀಡಿ ಹೆಸರು ನೋಂದಣಿ ಮಾಡಿಕೊಳ್ಳಲಾಗುವುದು ಎಂದು ರಾಯಚೂರು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಜಾಹೀರಾತು. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Wear beside SLV Hotel, Station Road, Raichur. Lakshmi Fashion, ready-made exclusive showroom. Dealer in Baba suit, Sherwani, Modi suit, T-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, skirt jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gowns and all types of kids wear, women's wear and men's wear available. Lakshmi Fashion, ready-made exclusive showroom, kids wear, women's wear and men's wear. Padagunti Complex, Bangikunta, Bestwatpet, Raichur. Mobile 99800 63065. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ,
ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9630287675 8088881152. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಪ್ರಾರಂಭೋತ್ಸವದ ಅಂಗವಾಗಿ 1 ತಿಂಗಳು ಕಾಲ ಡಿಸೆಂಬರ್ 31ರವರೆಗೆ ಉಚಿತ ತಪಾಸಣೆ ನಡೆಸಲಾಗುವುದು. ಈ ಕೆಳಗಿನವುಗಳ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು: ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ಕೆಮ್ಮು ನಿರಂತರವಾಗಿ, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ರಕ್ತ ಯಾವುದೇ ಭಾಗದಿಂದ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯ ತೊಂದರೆಗಳು, ಈ ಕೆಳಗಿನ ರೀತಿಯ ಲಕ್ಷಣಗಳಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ. ಡಾಕ್ಟರ್ ರಾಘವೇಂದ್ರ ಸಾಗರ್, ಕ್ಲಿನಿಕಲ್ ಆನ್ಕೊಲಾಜಿಸ್ಟ್. ಮೊಬೈಲ್ 7411241583. ಶ್ರೀ ಜಯತೀರ್ಥ PRO. ಮೊಬೈಲ್ 8217853612. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, CCTV ಇನ್ ಆಲ್ ಫ್ಲೋರ್ಸ್, AC ಡಬಲ್ ರೂಮ್ and 3-bed AC deluxe room, AC banquet hall 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861988829 99456 00634. BSK ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. BSK ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸ್ಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532 ಮತ್ತೊಮ್ಮೆ CBN ವಾರ್ತೆಗಳಿಗೆ ಸ್ವಾಗತ. ಮೋನಿಕಾ ನೃತ್ಯ ಕಲಾ ಸಂಸ್ಥೆಯಿಂದ ಶಾಲಾ ಮಟ್ಟ ನೃತ್ಯ ಸ್ಪರ್ಧೆ ನಗರದ ಸಿದ್ದರಾಮಯ್ಯ ಜಂಬಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೋನಿಕಾ ನೃತ್ಯ ಕಲಾ ಸಂಸ್ಥೆಯಿಂದ ಶಾಲಾ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನೃತ್ಯ ಸ್ಪರ್ಧೆಯನ್ನು ನೃತ್ಯ ಶಿಕ್ಷಕ ಗೋಪಿ ಜಗಲಿ ಉದ್ಘಾಟಿಸಿದರು. ಭರತನಾಟ್ಯ, ಸೋಲೋ, ವೆಸ್ಟರ್ನ್ ಸೋಲೋ, ಜನಪದ ಸಾಮೂಹಿಕ ನೃತ್ಯಗಳು ಸೇರಿದಂತೆ 3 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದವು. ನಗರದ 15ಕ್ಕೂ ಹೆಚ್ಚು ಶಾಲೆಗಳಿಂದ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಮಕ್ಕಳಲ್ಲಿ ನೃತ್ಯದ ಆಸಕ್ತಿ ಮೂಡಿಸುವುದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ವಿವಿಧ ಶಾಲೆಗಳ ಮಕ್ಕಳು ನೃತ್ಯವು ಜನಮನ ಸೆಳೆಯಿತು. ಮಕ್ಕಳ ನೃತ್ಯಕ್ಕೆ ಸಿಳ್ಳೆ ಕೇಕೆ ಹಾಕಿ ಹುರಿದುಂಬಿಸಿದರು.
ಸಂದರ್ಭದಲ್ಲಿ ಮೋನಿಕಾ ನೃತ್ಯ ಕಲಾ ಸಂಸ್ಥೆಯ ಅಧ್ಯಕ್ಷೆ ಮೋನಿಕಾ, ನಾಗೇಂದ್ರ, ಅಮರೇಗೌಡ ಸೇರಿದಂತೆ ತೀರ್ಪುಗಾರರು ಭಾಗವಹಿಸಿದ್ದರು. ಸ್ಮಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಜನರ ಅನುಕೂಲಕ್ಕಾಗಿ ರಿಟೇಲ್ ಮತ್ತು ಆನ್ಲೈನ್ ವ್ಯವಹಾರವನ್ನು ತೆರೆಯಲಾಗಿದ್ದು, ಇದರ ಅನ್ವಯ ರಂಗಮಂದಿರದಲ್ಲಿ ದಿನಾಂಕ 30ರಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಮಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ರಿಟೇಲ್ ಮತ್ತು ಆನ್ಲೈನ್ ವ್ಯವಹಾರ ಹೊಂದಿದ್ದು, ಜನರ ನಿತ್ಯ ಉಪಯೋಗಿಸುವಂತಹ ವಸ್ತುಗಳು ಡಿಸ್ಟ್ರಿಬ್ಯೂಟರ್ ದರದಲ್ಲಿ ದೊರೆಯುತ್ತದೆ. ಮುಂಬರುವ ದಿನಗಳಲ್ಲಿ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿಸಲಿದ್ದು, ಜನರ ಆರೋಗ್ಯ ಸಂಬಂಧಿಸಿದಂತೆ ವಸ್ತುಗಳು, ಕಿರಾಣಿ, ಎಲೆಕ್ಟ್ರಾನಿಕ್ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ಎಲ್ಲ ತರಹದ ವಸ್ತುಗಳು ದೊರೆಯಲಿದ್ದು, ಗ್ರಾಹಕರು ಇದರ ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ ಎಂದರು. स्नैपडील टाइप में आप वहाँ से जो भी लोगे आपको उसमें एक्स्ट्रा डिस्काउंट मिलेगा. उसके अलावा ऑफलाइन से जो भी लोगे उसमें अलग से डिस्काउंट मिलेगा. एक हमारे जो भी किट है 6980 का, जिसके अंदर 3 तरह के जूसेस मिलते हैं. एक सीबकतून जूस, एक रेड एलोवेरा जूस, एक 174 जूस. प्लस में आपको मिलता है 51 मेडिकल हेल्थ चेकअप. प्लस इसमें लीवर, थायराइड, सभी तरह के डायबिटीज, सभी तरह के आपको टेस्ट होंगे. आपका फुल होता क्या है, हम लोग बाइक चलाते हैं, 3000 किलोमीटर बाइक चल जाती है तो उसको सर्विस करा लेते हैं. क्यों? क्योंकि कहीं इंजन सीज नहीं हो जाता. बट हमारा बॉडी का कभी चेकअप नहीं करता है. तो आज एक अपॉर्चुनिटी मिली है, एक आप जो भी किट के साथ में अपना पूरा बॉडी का चेकअप करा सकते हो. ये हॉलीडेज पैकेज है. हॉलीडेज में हमारे पास मोर देन 100 लोग इंडिया के अंदर है, ईस्ट इंडिया, साउथ इंडिया, वेस्ट इंडिया और 36. अगर अपना एक राइट और एक लेफ्ट डायरेक्ट स्पॉन्सर कर देता है तो वो लैपटॉप में आ जाता है. और अगर आप एक बार लैपटॉप में आ गए तो कंपनी न्यू ज्वाइनिंग से 5% और रिटेल से टोटल परचेजिंग से 3% अपने ग्लोबल टर्नओवर ग्लोबल मैंने इसलिए बोला कि कंपनी वर्ल्ड वाइड शुरू हुई. ठीक है, इस तरह से 8% स्कूल में डालती है और जितने भी लोग स्कूल में होते हैं उनको बराबर डिस्ट्रीब्यूट हो जाता है. ये इनकम भी दोस्तों हो जाती है, रोज के आपको अकाउंट में होती है. अभी अगला बिल है, उसके अंदर लैपटॉप के अंदर अगर आपने एक बार लैपटॉप को अचीव कर लिया तो आपको 25,000 आएगा ही आएगा. वो डेली आपको दिखता है. अगला जो पुल है वो बड़ा शानदार पुल है, इसका नाम शानदार है कार क्लब. कार क्लब की क्या क्वालिफिकेशन है दोस्तों? अगर आप एक साइड 3 और एक साइड 2 का रेशो है. एक साइड 3 बाइक अचीवर आपकी टीम में है, एक साइड 2 बाइक अचीवर आपकी टीम में है, तो आप कहाँ चले जाते हो? कारपूल में. और कारपूल में एक बार चले गए तो आपको कितनी इनकम आती है जानना चाहते हो? वो है 11,50,000. वो आपको गिरेंगे ही गिरेंगे. वही से कंपनी का टोटल 8% ग्लोबल टर्नओवर का इस मुल्क में जाएगा. डेली का जो भी डेली का कंपनी का टर्नओवर होगा उसका 50,000, 51,50,000 समझ. तो करीबन 51,50,000 कंपनी के ग्लोबल टर्नओवर का 8% डेली में गिरेगा और वो डेली आपको आएगा. और तब तक आएगा जब तक 51,50,000 नहीं हुए. तो अगर किसी भी आदमी ने एक बार थोड़ी महीने 2 महीने की मेहनत करके एक बार हाउस पुल अचीव कर लिया तो उसको जो चारों पुल का मिला के आता है वो आता है 63,50,000. यानी कि ये जीवन तो आपका नेटवर्किंग करने का सफल हो गया. ठीक है, अभी ये जो मैंने बताई थी दोस्तों, ये सब परफॉर्मेंस बोनस में 50% बिजनेस बोनस आता है. इसमें डिफरेंस कमीशन आपको मिलता है. यानी आप जिस लेवल पे हो, आप जिस लेवल पे हो, उसका जो डिफरेंस है वो आपको आएगा. फिर सेकंड होता है जनरेशन लेवल. वो मैंने आपको बताया था पहले कि आपका फर्स्ट लेवल वो यूजुअली था, अभी परचेज भी. ठीक है, आपका फर्स्ट लेवल जो है जिसको जितना आएगा उसका 5% आपको आएगा. इस तरह से ये 15% अभी ये देखो, ये आप किसी शख्स ने किसी भी नहीं, अगर आपको 1,000 रुपये की आप परचेजिंग की, उसको 200 रुपये एक्स्ट्रा आ गया तो आपके साथ जुड़ा रहेगा नहीं रहेगा? ये
वजह से जो मैंने बताया था, इस तरह रोड की वजह से तो दोस्तों ये था हमारा मार्केटिंग प्लान। Thank you so much. कन्नड़ ಸ್ವಲ್ಪ ಬರುತ್ತೆ, ಮಲಯಾಳ, ತಮಿಳ್, ಏಕೆ ಕನ್ನಡ जिनकी उम्र 50 साल है, 60 साल है। हमारे जमाने में, क्योंकि मैं भी 50 साल के लगभग होने को आया, हमारे घर मिट्टी के हुआ करते आए नहीं, और धीरे धीरे इस 50 सालों में बदलाव इस कदर आई कि माटी के मकान पक्के तो हो गए, लेकिन उसकी खुशबू खत्म हो गई। वो खुशबू जो हर गांव में दुख और दर्द समेट लेता था, वो खुशबू आज के दिन में खत्म हो गई। बड़े बड़े लोग इस इंडस्ट्री में आते हैं, और आज फैशन का वो दौर चला गया जहां हम अपनों को तो छोड़ दीजिए, अपने आप को भूल गए। उस पूरी परंपरा को सुचारू रूप से आगे बढ़ाने के लिए हमने स्मार्ट इंडिया का गठन किया। आप देखिए, हम लोग की तालीम भी अच्छी हुई है और हम समझदार भी बहुत, ऐसा मैं मानता हूँ। इसमें कितने लोग हैं ग्रेजुएट हैं? हाथ उठाए। सर्टिफिकेट नहीं मांगा जाएगा, आधा उठाएंगे तो समझेंगे कि मैट्रिक है। समझना है। अब देखिए, मुझे पहले का दशक तो नहीं पता, लेकिन इतना पता है कि हमारा देश 70 साल आजादी का मनाने जा रहा है। आए नहीं तो ग्रेजुएट 2 लोग के ऊपर है, सिर्फ 2 लोग ग्रेजुएट भैया आइए क्या भाई। ಈ ಸಂದರ್ಭದಲ್ಲಿ ಪಿಂಟೋ ಬಜಾಜ್ ಚೀಫ್ ಪ್ರಮೋಟರ್, ಶಾನ್ ಕುಮಾರ್ ಭಾಸ್ಕರನ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವಿನಾಶ್ ನಾಯಕ್, ಎಕೆ ಬಾಷಾ, ಅಖ್ತರ್, ಎಂಡಿ ಸಾದಿಕ್, ಜಾಕಿರ್ ಹುಸೇನ್ ಉಪಸ್ಥಿತರಿದ್ದರು. ನಗರದ ಹೊಸೂರು ಮನೆಯೊಂದರಲ್ಲಿ ಕಳ್ಳತನ ನಡೆದಿದ್ದ 10 ತೊಲೆ ಬಂಗಾರ ಹಾಗೂ 20,000 ರೂಪಾಯಿ ನಗದು ಹಣ ಕಳ್ಳತನವಾಗಿರುವ ಘಟನೆ ಜರುಗಿದೆ. ನಗರದ ಹೊಸೂರು ಮನೆಯೊಂದರಲ್ಲಿ ಕಳ್ಳತನ ನಡೆದಿದ್ದು ಅರ್ಧ ತೊಲೆ ಬಂಗಾರ ಹಾಗೂ 20,000 ರೂಪಾಯಿ ನಗದು ಹಣ ಕಳ್ಳತನವಾಗಿರುವ ಘಟನೆ ಜರುಗಿದೆ. ಭಾರತಿ ಎಂಕಪ್ಪ ಎಂಬುವವರ ಮನೆ ಬೀಗ ಮುರಿದು ಒಳ ಪ್ರವೇಶಿಸಿರುವ ಕಳ್ಳರು ಚಿನ್ನಾಭರಣ, ನಗದು ದೋಚಿ ಪರಾರಿಯಾಗಿದ್ದಾರೆ. ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಿಬ್ಬಂದಿಗಳಿಲ್ಲದೆ ಬಿಕೋ ಎನ್ನುತ್ತಿರುವ ನಗರಸಭೆ ಕಚೇರಿ. ರಜೆ ಹಾಕದೆ ತೆರಳಿದ ಸಿಬ್ಬಂದಿಗಳು, ಸಾರ್ವಜನಿಕರ ಪರದಾಟ. ನ್ಯೂ ಎಜುಕೇಷನ್ ಸೊಸೈಟಿ ಚುನಾವಣೆಯಲ್ಲಿ ಮಾಜಿ ಶಾಸಕ ಸೈಯದ್ ಯಾಸೀನ್ ಪೆನಾಲ್ ಮೇಲುಗೈ, ಅಧ್ಯಕ್ಷರಾಗಿ ಖುರೇಶಿ, ಕಾರ್ಯದರ್ಶಿಯಾಗಿ ಮುಜಿಬುದ್ದೀನ್ ಗೆಲುವು. ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಹೆಸರಿನಲ್ಲಿ ಮತ್ತೊಂದು ಸಂಘಟನೆ. ಸಿದ್ದು ತೇಜಿ ಎಂಬುವವರಿಂದ ಹಣ ವಸೂಲಿ, ರಾಜಶೇಖರ್ ಮೌರ್ಯ ಆರೋಪ. ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಬಿಳಿಜೋಳ ಖರೀದಿ ಕೇಂದ್ರ ಆರಂಭ, ರೈತರು ನೋಂದಾಯಿಸಲು ಜಿಲ್ಲಾಧಿಕಾರಿ ಮನವಿ. ಮೋನಿಕಾ ನೃತ್ಯ ಕಲಾ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಜಿಲ್ಲಾ ಮಟ್ಟದ ನೃತ್ಯ ಸ್ಪರ್ಧೆ, ಜನಮನ ಸೆಳೆದ ಮಕ್ಕಳ ನೃತ್ಯ. ಸ್ಮಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಜನರ ಅನುಕೂಲಕ್ಕಾಗಿ ರಿಟೇಲ್ ಮತ್ತು ಆನ್ಲೈನ್ ಶಾಪಿಂಗ್ಗಾಗಿ ಅವರ್ ಸ್ಪಿಲ್ ಕಂಪನಿ ತೆರೆಯಲಾಗಿದ್ದು, ಇದರ ಅನ್ವಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಹೊಸೂರಿನಲ್ಲಿ ಮನೆಗೆ ಕನ್ನ, ಚಿನ್ನಾಭರಣ ನಗದು ದೋಚಿ ಪರಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ಜಿಪಿ ಕಿಡ್ಸ್ ವೇರ್, ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ beside SLV ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. BSK Fashions. BSK Fashions, Cloth Bazaar, MG Road, Raichur.